ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಾಂತ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒನ್ ಮೋರ್ ಡಿಸೈನ್, ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾರ್ಮಲ್ ಕುಚ್ಚಿಗೆ ಒಂದು ಬೀಡ್ಸ್ ಹಾಕಿ 2 ಕಲರ್ಸ್ ಪೇರ್ ಮಾಡಿ ಒಂದು ಕ್ರೇಪ್ ಸಿಲ್ಕ್ಗೆ ಹಾಕಿದ್ದೀನಿ. ಅಂದರೆ ತುಂಬ ಚೆನ್ನಾಗಂತೂ ಬಂತು. ನೋಡಿ, ಅದು ಯಾವ ಥರ ಹಾಕೋದು ಅಂತ ಒಂದು ಸಾರಿ ತೋರಿಸ್ತೀನಿ. ನಾನು ಸ್ಯಾರಿ ಕಲ್ಲರು ಮತ್ತು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಬಾರ್ಡ್ರಲ್ಲಿ ಗೋಲ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಕಲರ್ ಒಂದು, ಸ್ಯಾರಿ ಕಲರ್ ಒಂದು, ಮತ್ತು ಒಂದು ಬೀಡ್ಸು ನೋಡಿ ಈ ಥರ ಇದೆ. ಅದರ ಒಳಗಡೆಯಿಂದ ಹಾಕೋದು. ಅದನ್ನು ಯಾವ ಥರ ಇನ್ಸರ್ಟ್ ಮಾಡಿ, ದಾರನ ಇನ್ಸರ್ಟ್ ಮಾಡಿ ಕುಚ್ಚಾಕ್ತೀನಿ ಅಂತ ನೋಡಿ ನಮ್ಮ ಬುಜ್ಜು ನೋಡ್ತಾ ಇದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದೆ. ನೋಡಿ, ನನಗೆ ದಾರ ಸುತ್ಕೊಳ್ಳೋಕ್ಕೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ಒಂದು ಚೇರ್ ಇದೆಯಲ್ಲ, ನಾರ್ಮಲ್ ಚೇರು, ಅದನ್ನು ಉಲ್ಟಾ ಮಾಡಿ ಹಾಕಿ 4 ಮೂಲೆ ಕಾಲಿದೆಯಲ್ಲ, ಆ 4 ಮೂಲೆಗೂ ಸುತ್ಕೊಂಡ್ರೆ, ನೀವು 2 ಟೈಮ್ಸ್ ಸುತ್ಕೊಂಡ್ರೆ ಅದು ಕಲರ್ ಒಂದು 2 ಟೈಮ್ಸ್, 4 ಇದ್ದರೆ ಸಾಕು. ಒಂದು ಸ್ಯಾರಿ ಫುಲ್ ಕುಚ್ಚು ಡಿಸೈನ್ಗೆ ಯೂಸ್ ಆಗುತ್ತೆ ಮತ್ತು ಫಿನಿಶ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಕ್ಯಾಟ್ ನೋಡ್ತಾ ಇದೆ. ನಮ್ಮ ಕ್ಯಾಟ್ನ ಕರೆಯೋಕ್ಕೆ ನೋಡಿ, ಅದು ನೋಡ್ತಾ ಇದೆ, ಇದು ನೋಡ್ತಾ ಇದೆ. ಏನೋ ಇದು ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಹೋಗೋ, ನಾನು ಆಟ ಆಡಕ್ಕೆ ಬರಲ್ಲ. ಏನೋ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ. ಯಾರನ್ನ ಕೇಳಿ ಬಂದೆ ನೀನು? ನಾನು ಬರ್ತೀನಿ ಅಂತ ಹೇಳಿದ್ ನಾನು ಹಿಂಗೆ. ಹೋಗೋ, ನಾನು ಬರಲ್ಲ, ಹೋಗು. ಬಂದ್ಬಿಟ್ಟ. ಬುಜ್ಜು ಬಾರೆ, ಆಟ ಆಡೋಣ ಆಚೆ. ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ. ಆಚೆ ಎಲ್ಲ ಸುತ್ತ ಹಾಕೊಂಡು ಆಟ ಆಡೋಣ ಬಾ. ಇಲ್ಲಿ ಬರ್ತೀಯ ಬರಲ್ವ? ಈಗ ನಾನು ಒಳಗಡೆ ಬಂದ್ಬಿಡ್ತೀನಿ ನೋಡಿ. ಇವಾಗ ಕರ್ಕೊಂಡು ಹೋಗೋಕ್ಕೆ ನಿನಗಾದ್ರೂ ಎಲ್ಲ ಊಟ ಕೊಡ್ತಾರೆ, ನನಗೆ ಬರೀ ಹಾಲು ಅನ್ನ ಕೊಡ್ತಾರೆ ನೋಡು. ನನಗೆ ಬೇಡ, ಹೋಗು. ನನಗೆ ಹಾಲು ಅನ್ನ ಬೇಡ, ಹೋಗ್ತೀನಿ. ಇರು, ಹಾಲು ಅನ್ನ ತಿನ್ಬಿಟ್ಟು ನಾನು ಬರ್ತೀನಿ ನಿನ್ನ ಜೊತೆನೆ ಆಟ ಆಡೋಕ್ಕೆ. ಅಷ್ಟು ಬೇಗ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದೀಯ. ಹೋಗ, ಹೋದ್ರೆ ಹೋಗ್ತೀಯ. ಒಳ್ಳೆ ಜಂಬ ನಿನಗೆ. ಏನು ಹಾಲು ಅನ್ನ ತಿಂದರೆ ಏನಾಗ್ಬಿಡುತ್ತೆ ನಿನಗೆ? ಈಗ ಯಾವ ಥರ ಅಂದರೆ 4 ಕಡೆ ಸುತ್ಕೊಂಡನಲ್ಲ, ಮತ್ತು ಒಂದು ಕಡೆಯಿಂದ ಕಟ್ ಮಾಡ್ಕೋಬೇಕು. ಸುತ್ತಿದಾದ್ಮೇಲೆ ಕಟ್ ಮಾಡಿಬಿಟ್ಟು ನೀಡ್ಲು ಬಂದು ಯಾವ ಥರಪ್ಪ ಅಂದರೆ ನೋಡಿ, ಅದು ಈ ಒಂಥರ ಬಟನ್ಗೆ ಹಾಕೋದು ಒಂದು ಚಿಕ್ಕ ನೀಡ್ಲು ಬರುತ್ತೆ. ಹಿಂದ್ಗಡೆ ಬಂದು ಉದ್ದ ದಾರ ಹೋಗೋಕ್ಕೆ, ನೀಟಾಗಿ ಹೋಗೋಕ್ಕೆ, ಮತ್ತು ಅದು ಮಣಿ ಒಳಗಡೆ ಹೋಗೋಕ್ಕೆ ಈಸಿ ಆಗಬೇಕು. ಆ ಥರ ನೋಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಉದ್ದ ಇರುತ್ತೆ ಮತ್ತು ತುಂಬ ದಾರ ಹೋಗುತ್ತೆ. ಪ್ಲಸ್ ಏನಪ್ಪ ಅಂದರೆ ಈಸಿಯಾಗಿ ಇನ್ಸರ್ಟ್ ಆಗುತ್ತೆ ಇದು ಮಣಿ ಒಳಗಡೆ. ನೋಡಿ, ಈ ಥರ ಸ್ವಲ್ಪ ತಗೊಂಡು ಎಳ್ಕೊತಾ ಇರಬೇಕು. ನೀವು ಬಿಡ್ದಿರ ಎಳ್ಕೊತಾ ಇದ್ದರೆ ಅದು ಒಂದು ದಾರನೂ ಮಿಸ್ ಆಗ್ದಿರ ನೀಡ್ಲಲ್ಲಿ ಇನ್ಸರ್ಟ್ ಆಗುತ್ತೆ. ಮತ್ತು ಎರಡನ್ನೂ ಒಂದೇ ಸಮ ತಗೊಂಡು, ಈಗ ಆ್ಯಕ್ಚುಲಿ 80 ದಾರ ತಗೊಂಡಿದ್ದೀನಿ, 80 ಸುತ್ತ ಹಾಕ್ಕೊಂಡಿದ್ದೀನಿ. ಅದು ಎರಡನ್ನೂ ಡಬಲ್ ಮಾಡಿದ್ರೆ ನೋಡಿ, ಈ ಥರ ನೀಡ್ಲಿಗೆ ಹಾಕಿ ಡಬಲ್ ಆದರೆ 160 ಆಗುತ್ತೆ. 160 ಒಳಗಡೆ ನಿಮಗೆ ಈ ನೀಡ್ಲು ಹಾಕಿದ್ರೇ ಅದು ಬೀಡ್ಸ್ ಒಳಗಡೆ ಹೋಗೋದು ನೋಡಿ. ಈ ಥರ ಈಸಿಯಾಗಿ ಹೋಗುತ್ತೆ. 80 ದಾರ, 80 ಅಂದರೆ ಡಬಲ್ ಆಗುತ್ತೆ, 160 ಆಗಿರುತ್ತೆ. ಮತ್ತು ಅದು ಸೀರೆಗೆ ಇನ್ಸೆಟ್ ಮಾಡಿ ಬೀಡ್ಸ್ ಹಾಕಿದ್ರೆ ಮತ್ತು ಅದು ಡಬಲ್ ಆಗುತ್ತೆ ನೋಡಿ. ಇನ್ನೂ ಒಂದು ಕಲರ್ ಸುತ್ಕೊಳ್ತಾ ಇದ್ದೀನಿ. ಸುತ್ತಕೊಂಡು ಸೇಮ್ ಪ್ರೊಸೀಜರು ಕಟ್ ಮಾಡಿ ಮತ್ತು ಕೆಳಗಡೆ ನೀಟ್ ಮಾಡಿ ನೀಡ್ಲಿಗೆ ಇನ್ಸರ್ಟ್ ಮಾಡಿ ಬೀಡ್ಸ್ಗೆ ಇನ್ಸರ್ಟ್ ಮಾಡಬೇಕು. ಮತ್ತು ದಾರಕ್ಕೆ ಹಾಕಿದವಾಗ ಅದು 160 ಬಂದು 320 ಆಗುತ್ತೆ. ಆಗ ದಪ್ಪಕ್ಕೇನೂ ಕಾಣಿಸುತ್ತೆ ನಿಮಗೆ ಕುಚ್ಚು, ಚೆನ್ನಾಗಿರುತ್ತೆ ನೋಡಿ. ಇವಾಗ ಆಲ್ರೆಡಿ ನಾನು ಹಾಕಿ ತೋರಿಸ್ತೀನಿ. ಆಲ್ರೆಡಿ ತೋರಿಸಿದ್ದೀನಿ, ಈಗ ಇನ್ನೊಂದು ಸರಿ ತೋರಿಸ್ತೀನಿ. ಈಗ 2 ಸೇಮ್ ಪ್ರೊಸೀಜರ್. ದಾರ ಇನ್ನೊಂದು ಕಲರ್ ಸುತ್ಕೊಳ್ತಾ ಇದ್ದೀನಿ ಅಷ್ಟೇ. ಮೊದಲೇ ಯಾವ ಥರ ತೋರಿಸಿದ್ದೀನೋ ಅದೇ ಥರನೇ ಕಟ್ ಮಾಡಿ ಮತ್ತು ಅದನ್ನು ಬೀಡ್ಸ್ಗೆ ಇನ್ಸರ್ಟ್ ಮಾಡಿ
ಮತ್ತು ಸ್ಯಾರಿಗೆ ಇನ್ಸರ್ಟ್ ಮಾಡೋದಷ್ಟೇ. ನಿಮಗೆ ಬೇಗ ಸ್ಮೂತಾಗಿ ಬರಬೇಕು ಅಂದರೆ ಸ್ಟ್ರೈಟ್ನರಲ್ಲಿ ಒಂದು 5 ಟೈಮ್ಸು ಸ್ಟ್ರೈಟ್ ಮಾಡಿದ್ರೆ ಸ್ಮೂತಾಗಿರುತ್ತೆ, ಸಾಫ್ಟಾಗಿರುತ್ತೆ. ಇಲ್ಲ ಅಂದರೆ ತುಂಬ ಹಾರ್ಡಾಗಿರುತ್ತೆ, ಎಲ್ಲ ಹಂಗೆ ಎದ್ದುಬಿಡುತ್ತೆ ದಾರಗಳೆಲ್ಲ. ನೋಡಿ, ನಾನು ಅದಕ್ಕೆ ಆಗಲೇ ಆಗಬೇಕಾಗಿತ್ತು, ಆದ್ದರಿಂದ ನಾನು ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಿಕೊಂಡೆ. ಈಗ ಸಾಫ್ಟಾಗಿರುತ್ತೆ ಥ್ರೆಡ್ ಎಲ್ಲ. ಇಲ್ಲ ಕುಚ್ಚೆಲ್ಲ ನೀಟಾಗಿದ್ದಂಗೆ ಅನಿಸೋದೇ ಇಲ್ಲ. ಈ ಥರ ಮಾಡ್ಕೊಂಡು ಹಾಕಿದ್ರೆ ನೀಟಾಗಿರುತ್ತೆ, ಕುಚ್ಚು ಹಾಗೇ ಕೂತ್ಕೊಂಡಿರುತ್ತೆ. ಇಲ್ಲ ಅಂದರೆ ಆ ದಾರ ಎಲ್ಲ ಚಿಂಪ್ರು ಥರ ಆ ಕಡೆ ಈ ಕಡೆ ಆಗಿ ಕುಚ್ಚೆಲ್ಲ ಯಾವಾಗಲೋ ಹಾಕಿರ್ತೀವಲ್ಲ ಆ ಥರ ಅನಿಸ್ಬಿಡುತ್ತೆ. ನೋಡಿ, ಫಸ್ಟಿಗೆ ನಾನು ಇದನ್ನು ಹೆಂಗೆ ಇನ್ಸರ್ಟ್ ಮಾಡಬೇಕು ಸ್ಯಾರಿಗೆ ಅಂತ ತೋರಿಸ್ತಾಯಿದ್ದೀನಿ. ಫಸ್ಟ್ ಕೆಳಗಡೆಯಿಂದ ದಾರ ತಗೊಂಡು ಮತ್ತು ಮೇಲ್ಗಡೆ ಸ್ವಲ್ಪ ಮೇಲೆ ತೊಗೊಂಡು ದಾರ ಅದಕ್ಕೆ ಆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ನೋಡಿ, ಮೇಲಿಂದ ನಿಧಾನಕ್ಕೆ ಎಳ್ಕೋಬೇಕು. ಎಳ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನೋಡಿ, ಈಗ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ಗಟ್ಟಿಯಾಗಿ ಹಿಡ್ಕೊಂಡು ಜರಿ ದಾರದಿಂದ ಕಟ್ಕೋಬೇಕು. ನೀಟಾಗಿ ಎಳ್ಕೊಳ್ಳಿ, ಒಂದು ದಾರ ಬಿಡ್ತೀರ. ಮತ್ತು ಮೇಲುಗಡೆಯಿಂದ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡ್ ತೊಗೋಬೇಕು ಜರಿ ದಾರ. ಮತ್ತು ನೋಡಿ, ಈ ಥರ ತಗೊಂಡು ಸುತ್ತಾಕೋಬೇಕು. ಸುತ್ತಿ ಮತ್ತು ಒಳಗಡೆಯಿಂದ ತಗೋಬೇಕು, ಅದು ಲಾಕ್ ಆಗುತ್ತೆ. ಸ್ವಲ್ಪ ಈ ಕಡೆಯಿಂದ ಗಂಟು ಹಾಕೋ ಥರ ಒಳಗಡೆಯಿಂದ ತಗೊಂಡ್ರೆ ನೋಡಿ, ಒಂದು ಲಾಕ್ ಆಯಿತು. ಮತ್ತು ಅದನ್ನು ಟೈಟ್ ಮಾಡ್ಕೋಬೇಕು. ಸೇಮ್ ಅದೇ ಥರನೇ ಇನ್ನೊಂದು ರೌಂಡ್ ಹಾಕ್ಕೊಂಡು ಒಳಗಡೆಯಿಂದ ತಗೊಂಡು ಗಂಟು ಹಾಕೋ ಥರ ಸ್ಟ್ರೈಟ್ ನಾಟ್ ಹಾಕ್ಕೋಬೇಕು. ಹಾಕ್ಕೊಂಡು ಟೈಟಾಗಿ ಎಳ್ಕೊಳ್ಳಿ. ಯಾಕಂದರೆ ಲೂಸ್ ಇದ್ದರೆ ಮತ್ತೆ ಬಿಚ್ಕೊಂಬಿಡುತ್ತೆ. ಅದು ಎಳ್ಕೊಂಬಿಟ್ರೆ ಎಷ್ಟು ಗಟ್ಟಿ ಇರುತ್ತೆ ಅಂದರೆ ನಾವು ಕಟ್ ಮಾಡೋಕ್ಕೂ ಕಷ್ಟ, ಅಷ್ಟು ಗಟ್ಟಿ ಇರುತ್ತೆ. ಮತ್ತು ಮೇಲ್ಗಡೆಯಿಂದ ಬೀಡ್ಸು ಕೆಳಗಡೆಯಿಂದ ನಾವು ಕಟ್ಟಿದ್ದೀವಲ್ಲ ಅದ್ರ ಒಳಗಡೆ ತೊಗೋಬೇಕು ಆ ಜರಿ ದಾರ. ಆವಾಗ ನಾವು ಕಟ್ಟೋ ಅವಶ್ಯಕತೆಯೇ ಇರಲ್ಲ. ಒಳಗಡೆ ತೊಗೊಂಬಿಟ್ಟು ನೋಡಿ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ, ಮೇಲೆ ಆ ಜರಿ ದಾರ ಕಾಣಿಸುತ್ತೆ ನೋಡಿ, ಫುಲ್ಲು ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ. ನೋಡಿ ನೋಡಿ, ಆ ಬೀಡ್ಸ್ ಕೆಳಗಡೆ ಕಟ್ಟಿದ್ದೀವಲ್ಲ ಅದರಿಂದ ಒಳಗಡೆ ತೊಗೊಂಬಿಟ್ರೆ 2 ಲೈನ್ ಕಾಣಿಸುತ್ತೆ ನೋಡಿ. ಅದು ನಾವು ಕಟ್ಟೋ ಅವಶ್ಯಕತೆ ಇಲ್ಲ, ಅಷ್ಟೇ ಗಟ್ಟಿಯಾಗಿರುತ್ತೆ. ನೋಡಿ, ಇದು ಫುಲ್ಲು ಸ್ಯಾರಿ ಫಿನಿಶ್ ಆಯಿತು. ಕುಚ್ಚಾಕಿದ್ದು ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ ಆ್ಯಂಡ್ ನೀವೇ ಟ್ರೈ ಮಾಡ್ಬೋದು ಮನೆಯಲ್ಲಿ. ಆರಾಮಾಗಿ ನೀವು ಕಲಿತ್ರೆ ಅದರಿಂದನೂ ನೀವು ದುಡಿಬೋದು. ತುಂಬ ಚೆನ್ನಾಗಿ ಬಂತು ನೋಡಿ. ಇದು ನನಗೆ ಕಸ್ಟಮರ್ದು ಸ್ಯಾರಿ. ಇದು ರೇಟ್ ಬೇಕಂದರೆ ನಾನು 450 ಚಾರ್ಜ್ ಮಾಡಿದ್ದೀನಿ. ನಿಮಗೆ ತುಂಬ ಕಸ್ಟಮರ್ಗಳು ಸ್ವಲ್ಪ ಕಡಿಮೆ ಮಾಡಿ ಅಂತಾರೆ, ಕಡಿಮೆ ಮಾಡಿನೂ ನೀವು ಇದು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಕುಚ್ಚಾಕಕ್ಕೆ 300 ಮಾಡ್ತೀನಿ. ಇದು ಒಂದು ಬೀಡ್ಸ್ ಹಾಕಿದ್ರೆ, ಯಾಕಂದರೆ ಬೀಸ್ಟ್ ಕಾಸ್ಟು ಇರುತ್ತಲ್ವ, ಬೀಡ್ಸು ಹಾಕಿ ಅದನ್ನು ಹಾಕೋಕ್ಕೂ ಸ್ವಲ್ಪ ಟೈಮ್ ಎಳ್ಕೊಳ್ಳುತ್ತೆ. ನಾನು ಆದ್ದರಿಂದ 450 ಚಾರ್ಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.